ಶ್ರೀ ಹರಿವಾಯುಗುರುಭ್ಯೋ ನಮಃ. ಓಂ ವಂದೇ ವಿಷ್ಣುಂ ನಮಾಮಿ ಶ್ರಿಯಮಥ ಚ ಭುವಂ ಬ್ರಹ್ಮವಾಯೂ ಚ ವಂದೇ ಗಾಯತ್ರೀಂ ಭಾರತೀಂ ತಾಮಪಿ ಗರುಡಮನಂತಂ ಭಜೆ ರುದ್ರದೇವಂ ದೇವೀಂ ವಂದೇ ಸುಪರ್ಣೀಂ ಮಹಿಪತಿದಯಿತಾಂ ವಾರುಣೀಮಪ್ಯುಮಾಂ ತಾಂ ಇಂದ್ರಾದೀನ್ ಕಾಮಮುಖ್ಯಾನಪಿ ಸಕಲಸುರಾನ್ ತದ್ಗುರೂನ್ಮದ್ಗುರೂಂಶ್ಚ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ಯೆ ಗುರೂನ್ ಮಮ. ಆಪಾದಮೌಳಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ವಿದ್ಯಾಸಾಗರ ಮಾಧವತೀರ್ಥಗುರು ಯೋ ನಮಃ. ಹರಿ ಓಂ. ಲೌಕಿಕ ವೈದಿಕ ಭೇದ ಭಿನ್ನ ವರ್ಣಾತ್ಮಕ ಧ್ವನ್ಯಾತ್ಮಕ ಅಶೇಷ ಶಬ್ದಾರ್ಥ ಋಗಾದಿ ಸರ್ವವೇದಾರ್ಥ ವಿಷ್ಣು ಮಂತ್ರಾರ್ಥ ಪುರುಷ ಸೂಕ್ತಾರ್ಥ ಗಾಯತ್ರ್ಯರ್ಥ ವಾಸುದೇವ ದ್ವಾದಶಾಕ್ಷರ ಮಂತ್ರಾಂತರ್ಗತ ಆದ್ಯ ಅಷ್ಟಾಕ್ಷರಾರ್ಥ ಶ್ರೀಮನ್ನಾರಾಯಣ ಅಷ್ಟಾಕ್ಷರ ಮಂತ್ರಾರ್ಥ ವಾಸುದೇವ ದ್ವಾದಶಾಕ್ಷರ ಮಂತ್ರಾಂತರ್ಗತ ಅಂತ್ಯ ಚತುರಕ್ಷರಾರ್ಥ ವ್ಯಾಹೃತ್ಯರ್ಥ ಮಾತೃಕಾ ಮಂತ್ರಾರ್ಥ ಪ್ರಣವೋಪಾಸಕಾನಾಂ ಪಾಪಾವಿದ್ಧ ದೈತ್ಯಪೂಗಾವಿದ್ಧ ಶ್ರೀ ವಿಷ್ಣು ಭಕ್ತ್ಯಾದ್ಯನಂತ ಗುಣಪರಿಪೂರ್ಣ ರಮಾ ವ್ಯತಿರಿಕ್ತ ಪೂರ್ವ ಪ್ರಸಿದ್ಧ ವ್ಯತಿರಿಕ್ತ ಅನಂತ ವೇದ ಪ್ರತಿಪಾದ್ಯ ಮುಖ್ಯತಮ ಅನಂತ ಜೀವನಿಯಾಮಕ ಅನಂತ ರೂಪ ಭಗವತ್ ಕಾರ್ಯಸಾಧಕ ಪರಮದಯಾಲು ಕ್ಷಮಾಸಮುದ್ರ ಭಕ್ತವತ್ಸಲ ಭಕ್ತಾಪರಾಧ ಸಹಿಷ್ಣು ಶ್ರೀ ಮುಖ್ಯಪ್ರಾಣಾವತಾರಭೂತಾನಾಂ ಅಗ್ನ ಜ್ಞಾನಾರ್ಥಿ ಜ್ಞಾನಯೋಗ್ಯ ಭಗವತ್ಕೃಪಾಪಾತ್ರಭೂತ ಸಲ್ಲೋಕ ಕೃಪಾಲು ಶ್ರೀ ಬ್ರಹ್ಮರುದ್ರಾದ್ಯರ್ಥಿತ ಭಗವದಾಜ್ಞಾಂ ಶಿರಸಿ ಪರಮಾದರೇಣ ಅನರ್ಘ್ಯ ಶಿರೋರತ್ನವತು ನಿಧಾಯ ತಥಾ ಅಶೇಷ ದೇವತಾ ಪ್ರಾರ್ಥನಾಂ ಹಾರವತ್ ಹೃದಯ ನಿಧಾಯ ಸರ್ವಸ್ವಕೀಯ ಸಜ್ಜನಾನುಗ್ರಹೇಚ್ಛಯ ಕರ್ಮಭುವಿ ಅವತೀರ್ಣಾನಾಂ. ನಮ್ಮ ಪ್ರಾತಃ ಸಂಕಲ್ಪ ಗದ್ಯ ಪ್ರವಚನದಲ್ಲಿ ನಿನ್ನೆಯ ದಿನ ಜ್ಞಾನ ಅಂದರೆ ಅಪರೋಕ್ಷ ಜ್ಞಾನವೇ ಜ್ಞಾನ, ಅದು ಜ್ಞಾನಯೋಗ್ಯರಾದ ಮುಕ್ತಿಯೋಗ್ಯ ಜೀವರಿಗೆ ಮಾತ್ರ ಲಭಿಸುತ್ತೆ. ಅಂತಹ ಮುಕ್ತಿಯೋಗ್ಯ ಜೀವರ ಸಮೂಹವನ್ನು ಸಲ್ಲೋಕ ಎಂದು ಕರೆಯಲ್ಪಡ್ತಾರೆ ಎಂದು ರಾಯರು ಹೇಳಿದ್ದಾರೆ ಅಂತ ಹೇಳ್ತಾ, ನಮಗೆ ಈ ಭಗವಂತನ ಅಪರೋಕ್ಷ ಜ್ಞಾನ ಪಡೆಯಬೇಕು ಅಂತ ಹೇಳಿದರೆ ಭಗವಂತನ ಪರೋಕ್ಷ ಜ್ಞಾನ ಅತ್ಯವಶ್ಯಕ. ಆ ಭಗವಂತನ ಪರೋಕ್ಷ ಜ್ಞಾನವನ್ನು ಕೊಡತಕ್ಕಂಥದ್ದು ಶ್ರುತಿಗಳು, ಸ್ಮೃತಿಗಳು, ಶಾಸ್ತ್ರ ಇವುಗಳು. ಈ ಪರೋಕ್ಷ ಜ್ಞಾನವನ್ನು ಇವುಗಳಿಂದ ಗುರುಮುಖೇನ ಹೊಂದಿ ಸಾಧನೆ ಮಾಡಿಕೊಂಡಾಗ ಈ ಸಲ್ಲೋಕ ಎಂದು ಕರೆಯಲ್ಪಡುವ ಈ ಸಾತ್ವಿಕ ಜೀವ ಸಮೂಹ ಅಪರೋಕ್ಷ ಜ್ಞಾನವನ್ನು ಪಡೆಯುತ್ತೆ. ಅಂದರೆ ಜೀವರು ಮೊದಲು ಎಷ್ಟು ವಿಧ, ಅವರು ಯಾರು, ಅವರ ಸ್ವರೂಪ ಗುಣಗಳು ಏನು ಅಂತ ನಾವು ಮೊದಲು ಈ ಸಂದರ್ಭದಲ್ಲಿ ತಿಳಿದುಕೊಳ್ಳಬೇಕಾಗಿದೆ. ಜೀವರು ಮೂರು ವಿಧ: ಸಾತ್ವಿಕ, ರಾಜಸ, ತಾಮಸ ಜೀವರಾಶಿಗಳು ಅಂತ ಮೂರು ವಿಧ. ಸಾತ್ವಿಕರು ಮುಕ್ತಿಯೋಗ್ಯ ಜೀವರು, ಅಂದರೆ ಮುಕ್ತಿಯನ್ನು ಹೊಂದುವುದಕ್ಕೆ ಯೋಗ್ಯರಾದ ಜೀವರು ಸಾತ್ವಿಕರು, ಅವರು ಮುಕ್ತಿಯೋಗ್ಯ ಜೀವರು ಅಂತ ಹೇಳ್ತಾರೆ. ರಾಜಸರು ಅವರು ನಿತ್ಯ ಸಂಸಾರಿಗಳು,
ಭಗವಂತನಲ್ಲಿ ಸಂಶಯ ಜ್ಞಾನ ಉಳ್ಳವರಾದ ಕಾರಣ ಅವರಿಗೆ ನಿತ್ಯವೂ ಸಂಸಾರವೇ ಗತಿ. ಸಾತ್ವಿಕರಿಗೆ ಮುಕ್ತಿಯೇ ಗತಿ. ಇನ್ನು ತಾಮಸರು, ತಮೋಯೋಗ್ಯರು, ಅವರಿಗೆ ನಿತ್ಯ ನರಕವೇ ಗತಿ. ಈ ಶಬ್ದಗಳೇ ಆಯಾ ಜೀವರ ಅಂತ್ಯಗತಿ ಯಾವುದು ಎಂದು ತಿಳಿಸಿಕೊಡುತ್ತೆ ನಮಗೆ. ಈ ತ್ರಿವಿಧ ಜೀವರಾಶಿಗಳನ್ನೇ ಸಾತ್ವಿಕ, ರಾಜಸ, ತಾಮಸ ಜೀವರಾಶಿ ಅಂತ ಕರೆಯಲ್ಪಡ್ತಾರೆ. ಈ ಸಾತ್ವಿಕ, ರಾಜಸ ಈ ಮೂರು ಗುಣಗಳು ಪ್ರಕೃತಿ ಸಂಬಂಧಪಟ್ಟಿರುವಂಥದ್ದಾದ ಕಾರಣ ಪ್ರಾಕೃತ ಗುಣಗಳು ಅಂತ ಕರೆಯಲ್ಪಡುತ್ತೆ. ಈ ಪ್ರಾಕೃತ ಗುಣಗಳು ಎಂದು ಕರೆಯಲ್ಪಡುವ ಸಾತ್ವಿಕ, ರಾಜಸ, ತಾಮಸ ಗುಣಗಳೇ ಜೀವರನ್ನು ಬಂಧಿಸುತ್ತೆ. ಅಂದರೆ ಈ ಮೂರು ಗುಣಗಳು ಮಿಳಿತವಾಗಿ ಎಲ್ಲ ಜೀವರನ್ನು ಬಂಧಿಸುತ್ತೆ. ಈ ಮೂರು ಗುಣಗಳೇ ಮಿಳಿತವಾಗಿ ಎಲ್ಲ ಜೀವರನ್ನು ಬಂಧಿಸುವಾಗ ಕೆಲವರು ಸಾತ್ವಿಕರು, ಕೆಲವರು ರಾಜಸರು, ಕೆಲವರು ತಾಮಸರು ಅಂತ ವಿಭಾಗ ಏಕೆ ಎಂಬುವಂತಹ ಪ್ರಶ್ನೆ ಬರುತ್ತೆ. ಆ ಪ್ರಶ್ನೆಗೆ ಸಮಾಧಾನ ಏನು ಅಂತ ಹೇಳಿದರೆ, ಮೂರು ಬಂಧಕ ಗುಣಗಳೇ. ಆ ಮೂರಲ್ಲಿ ಯಾವ ಗುಣವು ಹೆಚ್ಚಾಗಿ ಇರುತ್ತೋ ಆ ಗುಣದಿಂದ ಅವರನ್ನು ಸಾತ್ವಿಕರು ಅಂತ ಕರೀತಾರೆ. ಅಂದರೆ ಸಾತ್ವಿಕ ಗುಣ ಹೆಚ್ಚಾಗಿ ಇದ್ದಲ್ಲಿ ಅವರ ಸ್ವರೂಪದಲ್ಲಿ ಅವರು ಸಾತ್ವಿಕರು ಅಂತ ಕರೀತಾರೆ. ಯಾವ ಗುಣವು ಹೆಚ್ಚಾಗಿ ಬಂಧನೆ ಮಾಡುತ್ತೋ ಆ ಗುಣದಿಂದ ಕರೆಯಲ್ಪಡ್ತಾರೆ. ರಾಜಸ ಗುಣವು ಅಧಿಕವಾಗಿ ಬಂಧಿಸಿದರೆ ರಾಜಸರು ಅಂತ, ತಾಮಸ ಗುಣವು ಹೆಚ್ಚಾಗಿ ಅಧಿಕವಾಗಿ ಬಂಧಿಸಿದರೆ ತಾಮಸರು ಅಂತ ಕರೆಯಲ್ಪಡ್ತಾರೆ. ಉದಾಹರಣೆಗೆ ಒಂದು ಪಂಚೆ ಇದೆ. ಪಂಚೆಯಲ್ಲಿ ಬಾರ್ಡರ್ನಲ್ಲಿ ಅನೇಕ ಬಣ್ಣಗಳು ಇದೆ. ಕೆಂಪು, ನೀಲ, ಹಸಿರು ಮೊದಲಾದ ಬಣ್ಣಗಳಿದೆ. ಆದರೆ ಆ ಪಂಚೆಯನ್ನು ಬಿಳಿ ಪಂಚೆ ಅಂತಲೇ ಕರಿತೇವೆ. ಅದರಲ್ಲಿ ಬೇರೆ ಬಣ್ಣಗಳು ಇದ್ದರೂ ಕೂಡ. ಯಾಕೆ ಅಂತ ಹೇಳಿದರೆ 99% ಭಾಗ ಬಿಳಿ ಬಣ್ಣ ಇರೋದರಿಂದ ಪಂಚೆಯನ್ನು ಬಿಳುಪು ಅಂತ ಕರಿತೇವೆ. ಹಾಗೆ ಯಾವ ಗುಣವು ಜೀವನನ್ನು ಹೆಚ್ಚಾಗಿ ಬಂಧಿಸುತ್ತದೋ ಆ ಗುಣದಿಂದಲೇ ಅವನು ಸಾತ್ವಿಕನು, ರಾಜಸನು, ತಾಮಸನು ಎಂದು ಕರೆಯಲ್ಪಡ್ತಾರೆ. ಇನ್ನು ಜೀವನ ಸ್ವರೂಪ, ಅವನು ನಿತ್ಯ ಆಗಿದ್ದಾನೆ, ಅನಾದಿಯಾಗಿದ್ದಾನೆ. ನಿತ್ಯನಾದ ಅನಾದಿಯಾದ ಈ ಜೀವನ ಮೇಲೆ, ಜೀವನ ಸ್ವರೂಪದ ಮೇಲೆ ಅಥವಾ ಜೀವನ ಸ್ವರೂಪ ದೇಹದ ಮೇಲೆ ಲಿಂಗದೇಹ, ಅನಿರುದ್ಧ ದೇಹ ಮತ್ತು ಸ್ಥೂಲ ದೇಹ ಎಂಬ 3 ಆವರಕಗಳಿದೆ. ಇವನಿಗೆ ಮೋಕ್ಷ ಅಂತ, ಜೀವನಿಗೆ ಮೋಕ್ಷ ಅಥವಾ ಮುಕ್ತಿ ಅಂತ ಹೇಳಿದರೆ ಈ 3 ಆವರಕಗಳು ಕಳಚಿ ಹೋಗಿ ಅವನು ತನ್ನ ಸ್ವರೂಪಾನಂದವನ್ನು ಅನುಭವಿಸುವುದೇ ಮೋಕ್ಷ. ಅದು ರಾಜಸರಾಗಲಿ ತಾಮಸರಾಗಲಿ, ಅಂಧನ್ ತಮಸ್ಸಾಗಲಿ, ತಾಮಸರಾಗಲಿ ಕೂಡ ಈ 3 ಆವರಕಗಳು ನಾಶವಾಗಬೇಕು. ಇನ್ನು ಸಾತ್ವಿಕ ಜೀವರಾಶಿಗಳು ಮುಕ್ತಿ ಯೋಗ್ಯರು. ಅವರು ಆ ಮುಕ್ತಿಯ ಸುಖವನ್ನು ಅನುಭವಿಸಬೇಕು ಅಂತ ಹೇಳಿದರೆ ಅವರ ಸ್ವರೂಪ ದೇಹದ ಮೇಲೆ ಇರುವ ಈ ಲಿಂಗದೇಹ, ಅನಿರುದ್ಧ ದೇಹ, ಸ್ಥೂಲ ದೇಹ ಕಳಚಿಕೊಂಡು ಅವರ ಸ್ವಸ್ವರೂಪಾನಂದಾನುಭವವನ್ನು ಹೊಂದುವುದೇ ಮೋಕ್ಷ ಅಂತ ಕರೀತಾರೆ. ಅಂದರೆ ಅವರ ಸ್ವರೂಪವೇ ಆದ ಆನಂದಾದಿ ಗುಣಗಳನ್ನು ಅನುಭವಿಸುವುದು ಅಂಥೇಳಿದರೆ ಸಾತ್ವಿಕರ ಸ್ವರೂಪ ಗುಣ ಯಾವುದು ಅಂತ ಹೇಳಿದರೆ ಯಥಾರ್ಥ ಜ್ಞಾನ, ಭಗವದ್ಭಕ್ತಿ ಈ ಸಾತ್ವಿಕ ಜೀವರ ಸ್ವರೂಪ ಗುಣಗಳಾಗಿರುತ್ತೆ. ಭಗವಂತನ ಯಥಾರ್ಥ ಜ್ಞಾನ ಅಂತ ಹೇಳಿದರೆ
ಭಗವಂತನೂ ಅಪ್ರಾಕೃತನಾಗಿದ್ದಾನೆ, ಸರ್ವೋತ್ತಮನಾಗಿದ್ದಾನೆ, ಸರ್ವತಂತ್ರ ಸ್ವತಂತ್ರನಾಗಿದ್ದಾನೆ, ಅನಂತ ಕಲ್ಯಾಣ ಗುಣಪರಿಪೂರ್ಣನಾಗಿದ್ದಾನೆ. ಅವನು ಜಗದೊಡೆಯನಾಗಿದ್ದಾನೆ. ಈ ಜಗತ್ತಿನ ಸೃಷ್ಟಿ ಸ್ಥಿತಿ ಸಂಹಾರ ನಿಯಮನ ಬಂಧ ಜ್ಞಾನ ಅಜ್ಞಾನ ಅವನೇ ಮಾಡುವವನಾಗಿದ್ದಾನೆ. ಅವನು ಈಶ, ಜೀವನು ದಾಸ ಎಂಬುವಂತಹ ಈ ಯಥಾರ್ಥ ಜ್ಞಾನವನ್ನು ಹೊಂದಿ ಈ ಯಥಾರ್ಥ ಜ್ಞಾನದಿಂದ ಭಗವಂತನಲ್ಲಿ ಭಕ್ತಿ ಮಾಡುವುದೇ ಈ ಸ್ವರೂಪ ಸಾತ್ವಿಕ ಜೀವರ ಸ್ವರೂಪ ಗುಣಗಳಾಗಿರುತ್ತೆ. ಇನ್ನು ತಮೋಯೋಗ್ಯರ ಸ್ವರೂಪವು ಹೇಗಿರುತ್ತೆ ಅಂತ ಹೇಳಿದ್ರೆ ದುಃಖ, ತದ್ವಿರುದ್ಧವಾಗಿ ದುಃಖ, ದ್ವೇಷ ಮೊದಲಾದ ದುರ್ಗುಣಗಳ ಮಯವಾಗಿರುತ್ತೆ. ದುರ್ಗುಣಗಳೇ ರೂಪವಾಗಿರ್ತಾರೆ. ಅವರಿಗೆ ಮೋಕ್ಷ ಅಂತ ಹೇಳಿದರೆ ನಿತ್ಯ ದುಃಖ. ಹೇಗೆ ಸಾತ್ವಿಕ ಜೀವರಾಶಿಗಳು ಶಾಶ್ವತವಾದ ಶುದ್ಧವಾದಂತಹ ಸ್ವಸ್ವರೂಪಾನಂದವನ್ನು ಅನುಭವಿಸುತ್ತಾರೋ ಹಾಗೆ ಇವರು ತಮೋಯೋಗ್ಯ ಜೀವರು ಶಾಶ್ವತವಾದ ಶುದ್ಧವಾದಂತಹ ನಿತ್ಯ ದುಃಖವನ್ನು ಅನುಭವಿಸುವುದೇ ತಾಮಸ ಜೀವರಾಶಿಗಳಿಗೆ ಮೋಕ್ಷ. ಇನ್ನು ರಾಜಸರು ಭಗವಂತನಲ್ಲಿ ಸಂಶಯ ಜ್ಞಾನದಿಂದ ಭಕ್ತಿ ಮಾಡಿ ಪುನರಪಿ ಜನನಂ ಪುನರಪಿ ಮರಣಂ ಅಂಥೇಳಿ ಈ ಸಂಸಾರ ಚಕ್ರದಲ್ಲಿ ತಿರುಗುತ್ತಾ ಇರುವುದೇ ಅವರ ಸ್ವರೂಪ ಗುಣವಾಗಿರುತ್ತೆ. ಅವರಿಗೆ ಅದೇ ಮುಕ್ತಿಯಾಗಿರುತ್ತೆ. ಈ ಸಾತ್ವಿಕರು, ರಾಜಸರು, ತಾಮಸರು ಇವರು ಒಳ್ಳೆಯವರು, ಇವರು ಕೆಟ್ಟವರು, ಇವರು ಎರಡರಕ್ಕೂ ಮಧ್ಯಸ್ಥವಾಗಿರುವವರು ಎಂಬುವಂತಹ ಈ ಒಂದು ಭಾವನೆ, ಅನುಭವ ನಮಗೆ ಜಗತ್ತಿನಲ್ಲಿ ನಾವು ಕಾಣ್ತಾ ಇರ್ತೇವೆ. ಅವರ ಪ್ರವರ್ತನೆಯನ್ನು ಹಿಡಿದು ಹೇಳ್ತೇವೆ, ಇವರು ಸಾತ್ವಿಕರು, ರಾಜಸರು, ತಾಮಸರು, ಕೆಟ್ಟವರು, ಒಳ್ಳೆಯವರು ಅಂತ. ಇನ್ನು ಈ ಜೀವನ ಸ್ವರೂಪ ಅಪ್ರಾಕೃತವಾದದ್ದು, ಅತೀಂದ್ರಿಯವಾದದ್ದು. ಅಂದರೆ ಜೀವನ ಸ್ವರೂಪ ಪ್ರಾಕೃತವಾದಂತಹ ಚಕ್ಷುರಾದಿ ಜ್ಞಾನೇಂದ್ರಿಯಗಳಿಗೂ ಮನಸ್ಸಿಗೂ ಗೋಚರವಾಗುವಂಥದ್ದಲ್ಲ. ಅಂದರೆ ನಮ್ಮ ಕಣ್ಣಿಗೆ ಮನಸ್ಸಿಗೆ ಗೋಚರವಾಗದೇ ಇರುವಂಥದ್ದು. ಇನ್ನು ಭಗವಂತನ ಅಪರೋಕ್ಷ ಜ್ಞಾನ ಪಡೆಯಬೇಕು ಅಂತ ಹೇಳಿದರೆ ಪರೋಕ್ಷ ಜ್ಞಾನವನ್ನು ಪಡೆಯಬೇಕು. ಪರೋಕ್ಷ ಜ್ಞಾನ ಎಂಥದ್ದು ಅಂತ ಹೇಳಿದರೆ ಈ ಕೆಲವು ಅತೀಂದ್ರಿಯಗಳಾಗಿರುತ್ತೆ. ಅಂದರೆ ನಮ್ಮ ಈ ಇಂದ್ರಿಯಗಳಿಗೆ ಪ್ರಾಕೃತ ಇಂದ್ರಿಯಗಳಿಗೆ ಗೋಚರವಾಗದೇ ಇರುವಂಥದ್ದು ಕೆಲವಿದೆ. ಧರ್ಮ, ಅಧರ್ಮ, ಈಶ್ವರ, ಸ್ವರ್ಗ, ನರಕ ಮೊದಲಾದ ಇವು ಅತೀಂದ್ರಿಯವಾದದ್ದು. ಈ ಜ್ಞಾನಕ್ಕೆ ಮತ್ತು ಭಗವಂತನ ಜ್ಞಾನಕ್ಕೆ ನಮಗೆ ಸಾಧನೆಗಳು ಯಾವುದು ಅಂತ ಹೇಳಿದರೆ ಶ್ರುತಿ, ಸ್ಮೃತಿಗಳು. ಶ್ರುತಿ ಅಂದರೆ ವೇದ, ಸ್ಮೃತಿ ಅಂದರೆ ಪುರಾಣ. ಇವುಗಳು ನಮಗೆ ಅತೀಂದ್ರಿಯವಾದಂತಹ ಧರ್ಮ, ಅಧರ್ಮ, ಈಶ್ವರ, ಸ್ವರ್ಗ, ನರಕ ಮೊದಲಾದ ಜ್ಞಾನವನ್ನು ಕೊಡುತ್ತೆ. ಅಷ್ಟೇ ಅಲ್ಲದೆ ಭಗವಂತನ ಜ್ಞಾನವನ್ನು ಕೊಡುತ್ತೆ. ಅಪರೋಕ್ಷ ಜ್ಞಾನ ಪಡೆಯುವುದಕ್ಕೆ ಬೇಕಾದ ಪರೋಕ್ಷ ಜ್ಞಾನವನ್ನು ಕೊಡುತ್ತೆ. ಈ ಶ್ರುತಿ ಸ್ಮೃತಿಗಳು ತ್ರಿವಿಧ ಜೀವರಾಶಿಗಳಿದ್ದಾರೆ. ಈ ತ್ರಿವಿಧ ಜೀವರಾಶಿಗಳು ಯಾರು ಯಾವ ಗತಿಯನ್ನು ಹೊಂದುತ್ತಾರೆ ಮೊದಲಾದ ವಿಷಯಗಳನ್ನು ಶ್ರುತಿ ಸ್ಮೃತಿಗಳು ಸ್ಪಷ್ಟವಾಗಿ ಹೇಳುತ್ತೆ. ಆ ಶ್ರುತಿ ಸ್ಮೃತಿಗಳು ತ್ರಿವಿಧ ಜೀವರಾಶಿಗಳನ್ನು ಕುರಿತು, ಅವರ ಸ್ವಭಾವಗಳನ್ನು ಕುರಿತು, ಅವರ ಜ್ಞಾನಗಳನ್ನು ಕುರಿತು ಏನು ಹೇಳುತ್ತೆ ಎಂಬುವ ವಿಷಯವನ್ನು ನಾಳೆಯ ನಮ್ಮ ಪ್ರವಚನದಲ್ಲಿ ಹೇಳಿಕೊಳ್ಳೋಣ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು, ಮಧ್ಯೇಶಾರ್ಪಣಮಸ್ತು. ಎಲ್ಲರಿಗೂ ಶುಭಮಸ್ತು.